ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ ಡ್ರೈವ್ ಪಾಪಕೂಪದಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದಾಯ್ತು ಎರಡಾಯ್ತು, ಈಗ ಮೈಸೂರಿನಲ್ಲಿ ಇನ್ನೊಂದು ಆರೋಪ ಕೇಳಿ ಬಂದಿದೆ. ಮತ್ತೊಬ್ಬ ಸಂತ್ರಸ್ತೆ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡಲಾಗಿತ್ತು. ಈಗ ಇನ್ನೊಂದು ಕೇಸ್ ಕೂಡ ದಾಖಲಾಗ್ತಾ ಇದೆ. ಮತ್ತೊಂದು ಆರೋಪವನ್ನ ಎದುರಿಸ್ತಾ ಇದ್ದಾರೆ. ನನ್ನ ತಾಯಿ ಮೇಲೂ ಲೈಂಗಿಕ ದೌರ್ಜನ್ಯ ಅಂತ ಮಗನೇ ಆರೋಪವನ್ನ ಮಾಡಿದ್ದಾರೆ. ಮೈಸೂರಿನ ಕೆಆರ್ ನಗರದ ವ್ಯಕ್ತಿಯಿಂದ ಆಗಿರುವಂತಹ ಹೊಸ ಆರೋಪ ಇದು. ಪೆನ್ ಡ್ರೈವ್ ನಲ್ಲಿ ಹರಿದಾಡಿದ್ದ ಫೋಟೋಗಳಲ್ಲಿ ನನ್ನ ತಾಯಿಯೂ ಇದ್ದಾರೆ ಅಂತ ಆ ಮಗ ಹೇಳಿದ್ದಾರೆ. ನನ್ನ ತಾಯಿ ಇದುವರೆಗೂ ಪತ್ತೆಯೇ ಇಲ್ಲ ಅಂತ ಮಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಚ್.ಡಿ. ರೇವಣ್ಣ ಹಾಗೂ ಭವಾನಿ ರೇವಣ್ಣ ವಿರುದ್ಧವೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಆರೋಪದ ಬಗ್ಗೆ ಸತ್ಯಾಂಶವನ್ನ ಕಲೆ ಹಾಕ್ತಾ ಇದ್ದಾರೆ ಮೈಸೂರು ಪೊಲೀಸರು. ಇದುವರೆಗೂ ಈ ಬಗ್ಗೆ ಯಾವುದೇ ಎಫ್ಐಆರ್ ಹಾಕಿಲ್ಲ. ವ್ಯಕ್ತಿಯ ಆರೋಪವನ್ನ ಆಧರಿಸಿ ಡೀಟೇಲ್ಸ್ ಅನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ವ್ಯಕ್ತಿ ಲಿಖಿತ ದೂರನ್ನ ಕೊಟ್ಟಿಲ್ಲ, ಕಂಪ್ಲೇಂಟ್ ಅನ್ನ ಇನ್ನೂ ಕೂಡ ಕೊಟ್ಟಿಲ್ಲ. ಇದರ ಬಗ್ಗೆ ಮತ್ತಷ್ಟು ವಿಚಾರಣೆಯನ್ನು ಕೂಡ ಮೈಸೂರಿನ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಕೇಳಿ ಬರ್ತಾ ಇರುವಂತಹ ಆರೋಪ. ಈಗಾಗಲೇ ಪೆನ್ ಡ್ರೈವ್ ಪಾಪಕೂಪದಲ್ಲಿ ಸಿಕ್ಕಾಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಕುಣಿಕೆ ಒಂದ್ ಕಡೆ ಬಿಗಿಯಾಗ್ತಾ ಇದೆ. ಈಗ ತನ್ನ ತಾಯಿಯ ಮೇಲೆಯೂ ಕೂಡ ಲೈಂಗಿಕ ದೌರ್ಜನ್ಯ ನಡೆದಿದೆ, ನನ್ನ ತಾಯಿ ಇನ್ನೂ ಕೂಡ ಸಿಕ್ಕಿಲ್ಲ, ಪತ್ತೆಯಾಗಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಈ ಬಗ್ಗೆ ಒಂದು ಆರೋಪ ಕೇಳಿ ಬಂದಿದೆ. ಮಗನ ಮಾಹಿತಿ, ಆ ಮಗ ಕೊಟ್ಟಿರುವಂತಹ ಮಾಹಿತಿಗೂ ಈಗಾಗಲೇ ಪೊಲೀಸರು ಇದ್ರ ಬಗ್ಗೆಯೂ ಕೂಡ ಒಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ತನಕ ಇದರ ಬಗ್ಗೆ ಎಫ್ಐಆರ್ ದಾಖಲಾಗಿಲ್ಲ. ಆ ವ್ಯಕ್ತಿ ಲಿಖಿತ ದೂರನ್ನ ಕೂಡ ಕೊಟ್ಟಿಲ್ಲ, ಕಂಪ್ಲೇಂಟ್ ಇನ್ನೂ ಕೂಡ ಆಗಿಲ್ಲ. ಪೆನ್ ಡ್ರೈವ್ ಪಾಪಕೂಪದಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದಾಯ್ತು ಎರಡಾಯ್ತು, ಈಗ ಮೈಸೂರಿನಲ್ಲಿ ಇನ್ನೊಂದು ಆರೋಪ ಕೇಳಿ ಬಂದಿದೆ. ಮತ್ತೊಬ್ಬ ಸಂತ್ರಸ್ತೆ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡಲಾಗಿತ್ತು. ಈಗ ಇನ್ನೊಂದು ಕೇಸ್ ಕೂಡ ದಾಖಲಾಗ್ತಾ ಇದೆ. ಮತ್ತೊಂದು ಆರೋಪವನ್ನ ಎದುರಿಸ್ತಾ ಇದ್ದಾರೆ. ನನ್ನ ತಾಯಿ ಮೇಲೂ ಲೈಂಗಿಕ ದೌರ್ಜನ್ಯ ಅಂತ ಮಗನೇ ಆರೋಪವನ್ನ ಮಾಡಿದ್ದಾರೆ. ಮೈಸೂರಿನ ಕೆಆರ್ ನಗರದ ವ್ಯಕ್ತಿಯಿಂದ ಆಗಿರುವಂತಹ ಹೊಸ ಆರೋಪ ಇದು. ಪೆನ್ ಡ್ರೈವ್ ನಲ್ಲಿ ಹರಿದಾಡಿದ್ದ ಫೋಟೋಗಳಲ್ಲಿ ನನ್ನ ತಾಯಿಯೂ ಇದ್ದಾರೆ ಅಂತ ಆ ಮಗ ಹೇಳಿದ್ದಾರೆ. ನನ್ನ ತಾಯಿ ಇದುವರೆಗೂ ಪತ್ತೆಯೇ ಇಲ್ಲ ಅಂತ ಮಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಚ್.ಡಿ. ರೇವಣ್ಣ ಹಾಗೂ ಭವಾನಿ ರೇವಣ್ಣ ವಿರುದ್ಧವೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಆರೋಪದ ಬಗ್ಗೆ ಸತ್ಯಾಂಶವನ್ನ ಕಲೆ ಹಾಕ್ತಾ ಇದ್ದಾರೆ ಮೈಸೂರು ಪೊಲೀಸರು. ಇದುವರೆಗೂ ಈ ಬಗ್ಗೆ ಯಾವುದೇ ಎಫ್ಐಆರ್ ಹಾಕಿಲ್ಲ. ವ್ಯಕ್ತಿಯ ಆರೋಪವನ್ನ ಆಧರಿಸಿ ಡೀಟೇಲ್ಸ್ ಅನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವ್ಯಕ್ತಿ ಲಿಖಿತ ದೂರನ್ನ ಕೊಟ್ಟಿಲ್ಲ, ಕಂಪ್ಲೇಂಟ್ ಅನ್ನ ಇನ್ನೂ ಕೂಡ ಕೊಟ್ಟಿಲ್ಲ. ಇದರ ಬಗ್ಗೆ ಮತ್ತಷ್ಟು ವಿಚಾರಣೆಯನ್ನು ಕೂಡ ಮೈಸೂರಿನ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಕೇಳಿ ಬರ್ತಾ ಇರುವಂತಹ ಆರೋಪ. ಈಗಾಗಲೇ ಪೆನ್ ಡ್ರೈವ್ ಪಾಪಕೂಪದಲ್ಲಿ ಸಿಕ್ಕಾಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಕುಣಿಕೆ ಒಂದ್ ಕಡೆ ಬಿಗಿಯಾಗ್ತಾ ಇದೆ. ಈಗ ತನ್ನ ತಾಯಿಯ ಮೇಲೆಯೂ ಕೂಡ ಲೈಂಗಿಕ ದೌರ್ಜನ್ಯ ನಡೆದಿದೆ, ನನ್ನ ತಾಯಿ ಇನ್ನೂ ಕೂಡ ಸಿಕ್ಕಿಲ್ಲ, ಪತ್ತೆಯಾಗಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಈ ಬಗ್ಗೆ ಒಂದು ಆರೋಪ ಕೇಳಿ ಬಂದಿದೆ. ಮಗನ ಮಾಹಿತಿ, ಆ ಮಗ ಕೊಟ್ಟಿರುವಂತಹ ಮಾಹಿತಿಗೂ ಈಗಾಗಲೇ ಪೊಲೀಸರು ಇದ್ರ ಬಗ್ಗೆಯೂ ಕೂಡ ಒಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ತನಕ ಇದರ ಬಗ್ಗೆ ಎಫ್ಐಆರ್ ದಾಖಲಾಗಿಲ್ಲ. ಆ ವ್ಯಕ್ತಿ ಲಿಖಿತ ದೂರನ್ನ ಕೂಡ ಕೊಟ್ಟಿಲ್ಲ, ಕಂಪ್ಲೇಂಟ್ ಇನ್ನೂ ಕೂಡ ಆಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.